ಇದ್ ಮಾಡ್ಬೇಕಾದ್ರೆ ಅಹೋರಾತ್ರನ ವಿರುದ್ಧ ಬಾಯಿಗೆ ಬಂದಂಗೆ ಇವನು ಈಗ ಗೌರವ ಅಂತ ಪ್ರಶ್ನೆ ಮಾಡ್ತಾನೆ, ಅಂದ್ರೆ ಹೆಣ್ಣು ಮಕ್ಳಿನಿಂದಾನೆ. ಅಹೋರಾತ್ರ ಅವರ 5 ಮಕ್ಕಳಿಗೆ ನಾಯಿಗಳು ಅಂತ ಕರೆದಿದ್ನಲ್ಲ. ಈತನ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ಕೋಬೇಕು, ಇವನ್ ಯಾರು, ಎಲ್ಲಿಂದ ಬಂದಿದ್ದಾನೆ. ಈ ಕೇಸರಿ ಶಾಲ್ ಹಾಕಿದ ತಕ್ಷಣ ಅವ್ನು ಹಿಂದೂ ಕಾರ್ಯಕರ್ತ ಅಂತ ಅಲ್ಲ. ಕೇಸರಿ ಶಾಲ್ ಹಾಕೊಂಡ ತಕ್ಷಣ ಹಿಂದೂ ಕಾರ್ಯಕರ್ತ ಯಾರು ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೀನಿ 100% ನಮ್ಮಲ್ಲಿ ಯಾವುದು, ನೀವು ಈಗಲೂ ಆಚೆಗಡೆ ಹೋದ್ರೆ ಲೆಕ್ಕ ಅಲ್ಲೇ ಇದೆ ಬ್ರದರ್. ಲೆಕ್ಕ ನಾನು ಕೊಡ್ಬೇಕಂತೇನಿಲ್ಲ, ಅಲ್ಲಿ ಹೋಗಿ ಗ್ಲಾಸ್ ಲೆಕ್ಕ ಇದೆ, ಈ ಕಡೆ ಕೇಸಸ್ ಏನಿದೆ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಏನೇನ್ ಪ್ರತಿಯೊಂದು ನಮ್ದು ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು. ಇಲ್ಲೇನೋ ನಾವು ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾರದಲ್ಲ. ಅಷ್ಟು ತಗೊಂಡಿರೋದು ಫೋನ್ ಪೇಗಲ್ವಾ, ಅಷ್ಟು ತಗೊಂಡಿರೋದು ಡಿಜಿಟಲ್ ಅಲ್ವಾ, ಸ್ಕ್ಯಾನರ್ ಹಾಕಿ ಅಲ್ವಾ, ಅಷ್ಟು ಲೆಕ್ಕ ಇದೆ ನಮ್ಮ ಹತ್ರ. ಪ್ರತಿ ವರ್ಷ ಎಷ್ಟು ಹಣ ಬಂದಿದೆ ಸಂಘಟನೆಗೆ, ಪ್ರತಿ ವರ್ಷ ಆ ಹಣವನ್ನು ಯಾವ್ದ್ಯಾವ್ದಕ್ಕೆ ನಾವು ಬಳಸ್ತಿದೀವಿ ಅನ್ನುವ ಸಂಪೂರ್ಣ ಲೆಕ್ಕಾಚಾರ ಇದೆ. ನಾನು ಅವನಿಗೆ ಲೆಕ್ಕ ಬೇಕು ಅನ್ನೋದಾದ್ರೆ ಅವ್ನು ಬರಬೇಕು. ಎಲ್ಲ ಮಾಧ್ಯಮಗಳನ್ನು ಕರ್ಕೊಂಡು ಯಾಕೆ ಬರ್ತಾನೆ? ಅವನಿಗೆ ಬೇಕಾಗಿರೋದು ಪ್ರಚಾರ ಅಷ್ಟೇ. ನಾನ್ ಕೇಳೋದು, ಅವ್ನ್ ಲೆಕ್ಕ ಕೇಳೋದಾದ್ರೆ, ಅವ್ನು ನಿಜವಾಗ್ಲೂ ಒಳ್ಳೆ ಕಾಸು ಇರೋದಾದ್ರೆ ಒಬ್ಬ ಆರಾಮಾಗಿ ಬರ್ತಾನೆ. ಇಲ್ಲಿ ನೀವು ಬಂದಾಗ ಯಾರಾದ್ರೂ ನಮ್ಮವ್ರ ಜನ ಇದ್ರ, ಯಾರು ಹುಡುಗರಿದ್ರ ಹೊಡೆದೇವ್ರು? ನಮ್ ಕಾರ್ಯಕರ್ತರು, ಪೂರ್ಣಾವಧಿ ಕಾರ್ಯಕರ್ತರು ಇದಾರೆ ನಮ್ಮ ಹತ್ರ 8 ಜನ. ಆ 8 ಜನ ಪೂರ್ಣಾವಧಿ ಕಾರ್ಯಕರ್ತರಿಗೆ ನಮಗೆ ಆಫೀಸ್ ಇರೋದು. ಈ ಆಫೀಸ್ ಇಟ್ಕೊಂಡು ನಾವೇನೋ ಇದ್ ಮಾಡೋದಕ್ಕಲ್ಲ, ನಮಗೆ ಉಳ್ಕೊಳ್ಳೋದಕ್ಕೆ, ನಮಗೆ ಮಲಗ್ಲಿಕ್ಕೆ, ನಮಗೆಲ್ಲದಕ್ಕೂ ಆಫೀಸ್, ಒಂದು ಕಾರ್ಯಾಲಯ ಬೇಕು. ನಾವು ಮನೆ ಮಠ ಬಿಟ್ಟು ಹೊರಗಡೆ ಬಂದು ನಾವು ಪೂರ್ಣಾವಧಿಯಾಗಿ ಕೆಲಸ ಮಾಡ್ತಾ ಇದೀವಿ. ನಮಗೆ ಪೂರ್ತಿ ಬೇಕು ಇಲ್ಲೇ. ನಾನು ಈಗಲೂ ಅವನಿಗೆ ಕೇಳೋದು, ನೀನು ಒಬ್ಬ ಆರಾಮಾಗಿ ಬಾ, ಕೂತ್ಕೋ, ಲೆಕ್ಕ ತಗೋ. ಲೆಕ್ಕ ಕೇಳೋದ್ರಲ್ಲಿ ಏನಿದೆ? ಲೆಕ್ಕ ಕೇಳೋ ರೀತಿ ಇದ್ದಾಗ ಮಾತ್ರ ನಾವು ಅದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ಮಾಡ್ತೀವಿ. ಸತತ 2 ವರ್ಷದಿಂದ ಕೇಳ್ತಾ ಇರೋದು, ನಾಗರಕಟ್ಟೆ ನೀನು ಲೆಕ್ಕ ಕೊಡು. ನಾಗರಕಟ್ಟೆಯಲ್ಲಿ ನಾನೀಗ ಅವನಿಗೆ ಲೆಕ್ಕ ಕೊಡೋಕೆ ನಾನು ರೆಡಿ ಇದ್ದೀನಿ. ಅವ್ನು ಬಂದು ಲೆಕ್ಕ ತಗೊಳ್ಳಿ. ಅದನ್ನ ಬಿಟ್ಟು ಅವ್ನು ಬೇಕು ಅಂತ ಜನ ಕರ್ಕೊಬರೋದು, ಬಾಡಿಗಾರ್ಡ್ ಸಾಕೊಂಡ್ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು. ಅವನಿಗೆ ಲೆಕ್ಕ ಬೇಕಿಲ್ಲ. ಯಾಕೆ ಲೆಕ್ಕ ಬೇಕಿಲ್ಲ ಅಂತಂದ್ರೆ, ನಾನು ಲೆಕ್ಕ ಕೊಡೋದಕ್ಕೆ ಶುರು ಮಾಡಿದ್ರೆ ಅವನಿಗೆ ಲೆಕ್ಕ ತಗೊಳ್ಳುವಷ್ಟು ಕೂಡ ತಾಳ್ಮೆ ಇರೋದಿಲ್ಲ. ನಾನು ಕೊಡೋವಷ್ಟು ಲೆಕ್ಕ ಅವ್ನ ಕೈ ತಗೊಳಕ್ಕಾಗತ್ತಾ? ಈ ಅಲ್ಲೇ ಇದೆ, ಚಾರ್ಟ್ ಇದೆ ನಿಮ್ಗೆ. ಅಲ್ಲಿ ಹೋದ್ರೆ ನಾವು ಪ್ರತಿ ವರ್ಷ ಬರ್ದಾಕ್ತೀವಿ, ನಾವೇನ್ ಲೆಕ್ಕ ತಗೊಳ್ತೀವಿ, ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ ಅನ್ನೋದು ಚಾರ್ಟ್ ಬರ್ದಾಕ್ತೀವಿ ಪ್ರತಿ ವರ್ಷ. ಅವನಿಗೆ ಸಂಘಟನೆ ಒಳಗೆ ಒಂದು ಬೈಠಕಿಗೆ ಬಂದಿದ್ರೆ ತಾನೇ ಗೊತ್ತಾಗೋದು. ಸಂಘಟನೆ ವ್ಯವಹಾರಗಳನ್ನ ನಾವು ಮುಚ್ಚಿಡೋದಿಲ್ಲ. ನಮ್ಮ ಬೈಠಕಿಗೆ ಬಂದಾಗ ನಾವು ಹೇಳ್ತೀವಿ, ನಮ್ಮ ಸಂಘಟನೆಗೆ ಇಷ್ಟ ಹಣ ಬಂದಿದೆಯಪ್ಪ, ಇಷ್ಟ ಹಣದಲ್ಲಿ ಈ ರೀತಿ ಖರ್ಚು ಮಾಡ್ತಾ ಇದೀವಿ ಸರ್. ಏನಿಲ್ಲ, ಈಗ ಅವ್ನು ಏನ್ ಕೇಳೋದು ಅಂದ್ರೆ, ನಾನು ಫೋನ್ ಪೇ ಗೂಗಲ್ ಪೇಲಿ ಹಣ ಕೇಳ್ತೀವಿ ಅಂತ. ನೋಡಿ, ರಾಷ್ಟ್ರದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಸಾರ್ವಜನಿಕರಿಂದ ಹಣ ತಗೊಳ್ಳದೆ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಆಗ ತಗೊಳ್ಳದೆ ಇರ್ತೀನಪ್ಪ. ಪ್ರತಿ ಸಂಘಟನೆಗಳು ಸಾರ್ವಜನಿಕವಾಗಿ ಹಣ ತಗೊಂತಾರೆ. ಕಾಂಗ್ರೆಸ್, ಬಿಜೆಪಿ, JDS ಕೂಡ ಸ್ಕ್ಯಾನರ್ ಹಾಕ್ಬಿಟ್ಟು ಹಣ ತಗೊಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸ್ಕ್ಯಾನರ್ ಹಾಕಿ ದೇಣಿಗೆ ತಗೊಳ್ಳಿಲ್ವ ಪಕ್ಷಕ್ಕೆ? ನಾನು ತಗೊಳ್ತೀನಿ. ನಾನು ತಗೊಳ್ಳೋ ಅಷ್ಟು ಹಣವನ್ನ ಅವ್ರಗಳ ತರ ಮುಚ್ಚಿಟ್ಟಿಲ್ಲ, ಈ ತರ ಬಂದು ಇದಿಲ್ಲ. ನಮ್ದು ಅಷ್ಟು ಹಣ ಟ್ರಾನ್ಸ್ಪರೆಂಟ್ ಆಗಿದೆ. ನಾವು ಇವನಿಗೆ ಏನು ಅಂದ್ರೆ, ಸಂತೋಷ್ ರೆಡ್ಡಿಗೆ ಲೆಕ್ಕ ಕೊಡು ಅನ್ನೋ ರೀತಿಯಲ್ಲಿ ಅದು ಬಿಲ್ಡಪ್. ಅವನಿಗೆ ಲೆಕ್ಕ ಕೇಳೋನಾದ್ರೆ ನಿಯತ್ತಾಗಿ ಬರ್ತಾನೆ, ಕುತ್ಕೊಂತಾನೆ, ಲೆಕ್ಕ ಕೇಳ್ತಾನೆ. ಅದನ್ನ ಬಿಟ್ಟು ಮಾಧ್ಯಮಗಳಿಗೆಲ್ಲ ಹೇಳ್ಕೊಬರೋದು. ನನಗೆ ನಿನ್ನೆ ಯಾರೋ ಒಬ್ರು ರಾತ್ರಿ ಫೋನ್ ಮಾಡಿದ್ರು, ಮಾಧ್ಯಮದವ್ರು ನಾವು ಬರ್ತೀವಿ ಅಂತ. ನಾನು ಹೇಳಿದೆ, ಮಾಧ್ಯಮದವ್ರು ಯಾಕೆ ಬರ್ತೀರಿ ಸರ್? ಇದು ಸಂಘಟನೆ ಲೆಕ್ಕ ತಗೋಬೇಕು. ಅವ್ನ ಪಾಡಿಗೆ ಅವ್ನು ಬರ್ತಾನೆ, ಲೆಕ್ಕ ತಗೊಂಡು ಹೋಗ್ತಾರೆ. ಮಾಧ್ಯಮ ಎಲ್ಲ ಏನಕ್ಕೆ? ನಾನು ಹೇಳಿದೆ, ಇಲ್ಲ ಮಾಧ್ಯಮಗಳೆಲ್ಲ ಯಾವ್ದು ಬೇಡ. ಅವ್ನು ಬಂದ್, ನನಗೆ ಗೊತ್ತಿಲ್ಲ ಹೆಂಗೆ ಬಾಡಿಗಾರ್ಡ್ 23 ಜನ ಬಾಡಿಗಾರ್ಡ್ ಹಾಕೊಂಡ್ಬಂದು ಈ ತರ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ನಾನು ಬಿಲ್ಡಪ್ ಹೀರೋ, ಇದೆಲ್ಲ ಇಲ್ಲಿ ನಡೆಯೋದಿಲ್ಲ. ಅಲ್ಲಿ ಹೋಗ್ಲಿ ಕಸಾಯಿಖಾನೆ ಮುಂದೆ ಇದೇ ಬಾಡಿಗಾರ್ಡ್ ಹಾಕೊಂಡು ತಾಕತ್ತಿದ್ರೆ ಶಿವಾಜಿನಗರದ ಕಸಾಯಿಖಾನೆ ಮುಂದೆ ಹೋಗಿ ನಾಳೆ ಬಕ್ರೀದಿಗೆ ತಂದು ನಿಲ್ಸಿರ್ತಕ್ಕಂಥ ಗೋವನ್ನ ನಿಲ್ಲಿಸ್ಲಿ ಕಡಿಯೋದನ್ನ. ಈಗ ಪುನೀತ್ ಕಿರಣ್ ಅವರೇ, ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅಂದ್ರೆ ಲೆಕ್ಕ ಏನ್ ಕೇಳಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಬಂದಿದ್ವಿ, ನೀನು ಒಬ್ಬ ಅಪ್ಪನ್ ಬಿಟ್ಟಿದ್ರೆ ನನ್ನ ಆಫೀಸ್ ಹತ್ರ ಬಾ ಅಂತ ಅಂದ್ಬಿಟ್ಟು ತಾವು ಮೆಸೇಜ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ನೋಡಿ, ಇವರು ಏನೋ ಹಿಂದೂ ಪರ ಸಂಘಟನೆಯವರಾಗಿ ಒಬ್ಬ ಅಪ್ಪನ್ ಬಿಟ್ಟಿದ್ರೆ ಅಂತ ಅಂದ್ಬಿಟ್ಟು ಒಂದು ಹೆಣ್ಣು ನಿಂದನೆ ಮಾಡಿರ್ತಕ್ಕಂಥದ್ದು ಅವ್ರು ಹೇಳ್ತಾರೆ. ನನ್ ಮೊಬೈಲ್ ಎಲ್ಲಮ್ಮ ಒಂದು ಹೆಣ್ಣು ನಿಂದನೆ ಮಾಡಿ. ಬನ್ನಿ ಸರ್, ಈಗ ನಿಮ್ಮ ಹೆಸರೇನು? ಯಾರು ಹೇಳ್ತಾರಲ್ಲ ಅವರು ಕರೆಕ್ಟ್ ಆಗಿರ್ಬೇಕಲ್ಲ. ಹೆಣ್ಣು ನಿಂದನೆ ವಿಚಾರ ಅಲ್ವಾ ಅವನು ಹೇಳಿದ್ದು? ಹೆಣ್ಣು ನಿಂದನೆ ವಿಚಾರ ಅಲ್ವಾ ಅವನು ಹೇಳಿದ್ದು? ಇದೇ ಸಂತೋಷ್ ರೆಡ್ಡಿ ಮಾಡಿರೋ ಪೋಸ್ಟ್. ನಿನ್ನ ಬಾಳು ರಾತ್ರಿ ಆದರೆ ಸಾಕು ಎಣ್ಣೆ ಹೊಡ್ಕೊಂಡು ನನ್ನ ಹೆಸರಲ್ಲಿ ಹುಚ್ಚು ನಾಯಿ ಹಾಗೆ ಬಗ್ಲುತ್ತಾ ಇರ್ತೀಯ. ಯಾವಾಗ್ಲೂ ಹೀಗೆ ಫೇಸ್ಬುಕ್ ಲೈವ್ ಅಲ್ಲಿ ಇದ್ಕೊಂಡೆ 5 ಹೆಣ್ಣು ನಾಯಿ ಮರಿಗಳಿಗೆ ಜನ್ಮ ಕೊಟ್ಟಿದ್ಯಾ. ಹೆಣ್ಣಿಂದನೇ ಅಲ್ವಾ ಸರ್? ಯಾರಿಗ್ ಬೈದಿದ್ದು? ಅಹೋರಾತ್ರ ಅವರು 5 ಜನ ಮಕ್ಳಿಗೆ ಬೈದಿದ್ದು. ಹೆಣ್ಣು ನಿಂದನೆ ಪುನೀತ್ ಕೆರೆಯಲ್ಲಿ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಅವರಿಗೆ ನೈತಿಕತೆ ಇರ್ಬೇಕು. ಯಾರು ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳ್ಕೋಬೇಕು. ನಾನು ಹೆಣ್ಣಿಂದನೆ ಮಾಡಿದ್ದಲ್ಲ ಸರ್. 2 ವರ್ಷದಿಂದ ಸತತವಾಗಿ ಬಂದ್ ತಗೊಂಡೋಗು ಮಾರಾಯ, ನಾಗರಕಟ್ಟೆಗೆ ಬಾ. ನಾಗರಕಟ್ಟೆಯಲ್ಲಿ ಪ್ರತಿ ಭಾನುವಾರ ಪೂಜೆ ಇರುತ್ತೆ, ಬಂದ್ ತಗೊಂಡೋಗು. ತಗೊಳಕ್ ರೆಡಿ ಇಲ್ಲ.
ಪ್ರತಿ ಭಾನುವಾರ ಹಂಗೆ ಮಾಡೋದು. ಅದಕ್ಕೆ ಅಪ್ಪಂಗ್ ಹುಟ್ಟಿದ್ರು ಬಂದ್ ಲೆಕ್ಕ ತಗೊಂಡ್ ಹೋಗ ಮಾರಾಯ ಫೇಸ್ಬುಕ್ ಅಲ್ಲಿ ಬಗ್ಲು ಬೇಡ ಅಂತ ಹೇಳಿರೋದು. ಅದನ್ನ ನಾನು ಈಗ್ಲೂ ಹೇಳ್ತೀನಿ. ಅಪ್ಪಂಗ್ ಹುಟ್ಟಿದ್ರು ಬಂದ್ ಲೆಕ್ಕ ತಗೊಂಡ್ ಹೋಗು, ಒಬ್ನೇ ಬಂದ್ ಕುತ್ಕೊಂಡು ಮುಂದಕ್ ನೋಡಿ. ನೀನು ಜನ್ಮ ನೀಡಿರುವ ಆ ನಾಯಿ ಮರಿಗಳು ನಿಂದೇನಾ? ಯಾರಿಗೆ ಹೇಳ್ತಾರದು? ಅಹೋರಾತ್ರನ 5 ಜನ ಹೆಣ್ಮಕ್ಳಿಗೆ. ಇಂಥದ್ 100 ನಡೀತಿದಾವೆ ಸರ್. ಕ್ಯಾನ್ಸರ್ ಪೇಷಂಟ್ ನ ಅಡಾಪ್ಟ್ ಮಾಡಿದೀವಿ ನಾವು. ಅಡ್ವರ್ಟೈಸ್ಮೆಂಟ್ ಬೇಡ ಸರ್. ಸರ್ ಇದೇ ಸುಹಾಸ್ ಶೆಟ್ಟಿ ಅವ್ರಿಗೆ ನಮ್ಮ ಆಫೀಸ್ ನಲ್ಲಿ ಕುತ್ಕೊಂಡು ಸರ್, ಸುಹಾಸ್ ನಾವೆಲ್ಲ ಇವನ್ ಹೇಳ್ತಾನಲ್ಲ ದುಡ್ಡೇನಾಗ್ತಿದೆ, ಬಂದು ಆರಾಮಾಗಿ ಕುತ್ಕೋಬೇಕು, ಮಾತಾಡ್ಬೇಕು. ನಮಗೆ ಗೊತ್ತಿರುತ್ತೆ, ನಾವು ಒಂದೊಂದು ಕೇಸ್ ಅನ್ಭವಿಸ್ಕೊಂಡು ಆಚೆಗೆ ಬಂದಾಗ, ಗೋಹತ್ಯೆ ಕೇಸಲ್ಲಿ ನಾವು ಒಳಗಡೆ ಹೋಗಿ ಆಚೆಗೆ ಬಂದಾಗ ನಮಗೆ ಗೊತ್ತಿರುತ್ತೆ ಏನೇನ್ ಪ್ರಾಬ್ಲಮ್ ನಾವು ಅನ್ಭವಿಸ್ತೀವಿ ಅಂತ. ಇವನ್ ಎಲ್ಲೋ ಕುತ್ಕೊಂಡು ಮಾತಾಡ್ಬಿಟ್ರೆ ನಾನು ಏನ್ ಮಾಡ್ಲಿ ಸರ್ ಅದ? ಏ 25 ಅಲ್ವಾ ಮಾರ್ಚ್ ಅದು? ಸರ್ ಯಾರು ಸರ್ ಇದು? ಯಾರು ಸರ್ ಅದು? ಯಾಕೆ ಸರ್ ನನ್ನ ಆಫೀಸಲ್ಲಿ ಅವ್ರು ಅಷ್ಟೊತ್ತು ಕಾಯ್ಕೊಂಡು ಕೂತ್ಕೊಂಡಿದ್ರು? ಯಾಕೆ ಬಂದಿದ್ರು ಸರ್? ನನ್ನ ಆತ್ಮೀಯ ಗೆಳೆಯ, ನಮಗೆ ಗೊತ್ತಿದೆ ನಾವು ಎಷ್ಟೆಷ್ಟು ಸಫರ್ ಪಟ್ಟಿದೀವಿ ಅಂತ. ಇವನ್ನೆಲ್ಲೋ ಬಂದು ಕುತ್ಕೊಂಡು ಸುವಾಸು ನೀನು ಪ್ರಚಾರ ತಗೊಂತೀರಾ, ನಾನು ಪ್ರಚಾರ ತಗೊಂತೀನ? ನಾನು ಈಗಲೂ ಹೇಳ್ತೀನಲ್ಲ, ಇವನ್ ಬರ್ದಾಗ್ತಾನೆ. ಎಷ್ಟು ಮಯೂರಿ ಬೇಡ. ನಾನು ನನ್ನ ಗೆಳೆಯನ್ ಕಳ್ಕೊಂಡಿದ್ದೀನಿ ಸರ್, ನಾನು ನನ್ನ ಗೆಳೆಯನ್ ಕಳ್ಕೊಂಡಿದ್ದೀನಿ. ಇವನ್ ಬಂದು ಬರ್ದಾಗ್ತಾನೆ, ನೀನು ಒಂದು ಪ್ರಚಾರ ತಗೊಳ್ತಿದ್ಯಾ ಅಂತ. ನನಗೆ ಎಷ್ಟು ಸಿಟ್ಟು ಬರಬೇಕು, ನನಗೆ ಎಷ್ಟು ಕೋಪ ಬರಬೇಕು ಹೇಳಿ ನೀವು. ಆಯ್ತು, ಇವನಿಗೆ ಜೆನ್ಯೂನ್ ಪರ್ಸನ್ ಆದ್ರೆ ಬರ್ಬೇಕು, ಆಯ್ತು ನೀನ್ ಕುತ್ಕೋ, ಆಯ್ತು. ಈಗ ನಾನು ಇದೇ ಮಾಧ್ಯಮದಲ್ಲೇ ಎಲ್ಲ ಇರೋಂತ ಎಲ್ಲರ ಮುಂದೆ ನಾನು ಕೇಳ್ತಾ ಇದ್ದೀನಿ, ಯಾರು ಒಬ್ರು ಡಿಬೇಟಿಗೆ ಕರೀರಿ, ಅವನು ಅಷ್ಟು ಇದಾವೆ, ನಾನು ತಗೊಂಡ್ಬರ್ತೀನಿ, ಕುತ್ಕೊಳ್ಳಿ, ಕೇಳಲಿ. ಲೆಕ್ಕ ಇದ್ರೆ ಈಗ ನೀವು ಅಲ್ಲಿ ಹೋಗಿ ಲೆಕ್ಕ ಬರ್ದಾಕಿದೀವಿ. ಪ್ರತಿ ವರ್ಷ ನಮಗೆ ಬಂದಿದ್ದೆಷ್ಟು, ಪ್ರತಿ ವರ್ಷ ನಾವು ಖರ್ಚು ಮಾಡಿದ್ದೆಷ್ಟು, ಯಾವ್ದಕ್ಕೆ ಖರ್ಚು ಮಾಡಿದ್ವಿ, ಇನ್ನೇನ್ ಲೆಕ್ಕ ಕೊಡ್ಬೇಕು ಹೇಳಿ, ನೀವೇ ಹೇಳಿ, ಏನ್ ಲೆಕ್ಕ ಬೇಕು? ಇನ್ನೊಂದು ಕ್ವಶನ್ ಕೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಹಿಂದೂ ಸಂಘಟನೆಯವ್ರನ್ನ ಭಿಕ್ಷುಕ ಸಂಘಟನೆಯವರು ಅಂತ ಅಂದ್ಬಿಟ್ಟು ಕೆಲವರು ಉಚ್ಚಾರಣೆ ಮಾಡ್ತಾರೆ. ಯಾರು ಅಂದ್ರೆ ತುಂಬಾ ಜನ ಅವ್ರು ಹೇಳ್ತಾ ಇದ್ದಾರೆ. ಈಗ ನೋಡಿ ಹೇಳಿ ಓಕೆನಾ, ಅಂದ್ರೆ ಹಿಂದೂ ಸಂಘಟನೆಯವ್ರನ್ನ ಭಿಕ್ಷಾಟನೆ ಮಾಡ್ತಾ ಇರ್ತಕ್ಕಂಥವ್ರು ಹಿಂದೂ ಸಂಘಟನೆಯವರು ಅಂತ ಅಂದ್ಬಿಟ್ಟು ಅನೇಕ ಜನರು ಹೇಳ್ತಾ ಇದ್ದಾರೆ. ಇವರು ಅದ್ರ ಅವಶ್ಯಕತೆ ಏನಿದೆ? ಗೂಗಲ್ ಪೇ, ಫೋನ್ ಪೇ ಸ್ಕ್ಯಾನರ್ ನ ಮೂಲಕ ಹಣನ ಸಂಗ್ರಹಿಸಿ. ಅವನಿಗೆ ಒಂದು ಪ್ರಶ್ನೆ ನಂದು, ನಾನು ಸಂಘಟನೆಗೆ ದೇಣಿಗೆನೆ ತಗೋಬಾರ್ದಾ ಅಥವಾ ಫೋನ್ ಪೇ ಮುಖಾಂತರ ತಗೋಬಾರ್ದಾ? ಅದೇ ಫೋನ್ ಪೇ ದೇಣಿಗೆನೆ ತಗೋಬಾರ್ದು ಸರ್. ಶ್ರೀರಾಮ್ ಸೇನೆ ದೇಣಿಗೆ ಇಲ್ಲದೆ ನಡೆಯೋದಿಲ್ಲ, ಸಂಘ ದೇಣಿಗೆ ಇಲ್ಲದೆ ನಡೆಯೋದಿಲ್ಲ. ಇವನ್ ಮಾತಾಡ್ತಿದ್ರೆ ಮಾತಾಡ್ಕೊಂಡ್ ಬರ್ತಾನೆ. ಇವತ್ತು ಶ್ರೀರಾಮ್ ಸೇನೆ ಸಂಜೀವ್ ಮರಡಿ ಬಂದಿದ್ರಲ್ವಾ, ಸಂಜೀವ್ ಮರಡಿ, ನನಗೆ ಸಂಜೀವ್ ಮರಡಿ ಉತ್ತರ ಕೊಡ್ಲಿ, ಶ್ರೀರಾಮ್ ಸೇನೆ ದೇಣಿಗೆ ಇಲ್ಲದೆ ನಡೆಯುತ್ತಾ? ಸರಿ, PFI ದೇಣಿಗೆ ಇಲ್ಲದೆ ನಡೆಯುತ್ತಾ? SDPI ದೇಣಿಗೆ ಇಲ್ಲದೆ ನಡೆಯುತ್ತಾ? ಕಾಂಗ್ರೆಸ್ ದೇಣಿಗೆ ಇಲ್ಲದೆ ನಡೆಯುತ್ತಾ? ಪುನೀತ್ ಕೆರೆಯಲ್ಲಿ ತಗೊಂಡ್ರೆ ತಪ್ಪೇನು? ಅಲ್ಲ, ಅದೇ ಅವ್ರು ಕೇಳ್ತಾ ಇರೋ ಕ್ವಶನ್ಸ್ ಗಳು ಯಾವ ರೀತಿ ಇದೆ ಅಂತಂದ್ರೆ, ನೀನ್ ಆ ತರ ದೇಣಿಗೆ ತಗೊಂಡೆ ಸಂಘಟನೆ ನಡೆಸುವಂತ ಯಾರು ಹೇಳಿದ್ರಪ್ಪ? ದೇಣಿಗೆ ತಗೊಂಡು ನಡೆಸ ಜನ ಹೇಳ್ತಾರೆ, ನಾನು ನಡೆಸ್ಬೇಕೋ ಬೇಡವೋ ಅಂತ. ಅವ್ನು ಯಾರು ಹೇಳಕ್ಕೆ ಸರ್? ನೋಡಿ, ಇವರು ಅಪಪ್ರಚಾರ ಜನರಿಗೆ ಹೇಳಿ ಕೊಡ್ಬೇಡಿ ಪುನೀತ್ ಕೆರೆಳಿಗೆ ಅಂತ. ಪುನೀತ್ ಕೆರೆಳಿ ತಪ್ಪಿದ್ರೆ ಜನರ ಮುಂದೆ ಹೇಳಿ. ಈಗ ನಾನು ಏನ್ ಕೇಳ್ಬೇಕು, ಎಲೆಕ್ಷನ್ ನೀನ್ ನಿಲ್ಬೇಡ ಅಂತ ಹೇಳಂಗಿಲ್ಲ, ವೋಟ್ ಹಾಕ್ಬೇಡಿ ಅಂತ ಜನರಿಗೆ ಹೇಳಿ, ಇವ್ನು ಸರಿ ಇಲ್ಲ ವೋಟ್ ಹಾಕ್ಬೇಡಿ ಅಂತ. ನೀವೇನ್ ಹೇಳ್ಬೇಕು? ಜನರಿಗೆ ಹೇಳ್ಬೇಕು, ನೀನ್ ಎಲೆಕ್ಷನ್ಗೆ ನಿಲ್ಬೇಡ, ನನ್ನ ಸಂವಿಧಾನ ನನಗೆ ಕೊಟ್ಟಿರೋ ಹಕ್ಕು ಸರ್, ನಾನು ಎಲೆಕ್ಷನ್ಗೆ ನಿಲ್ಲೋದು. ಹಾಗೆ ಸಂಘಟನೆ ಕಟ್ಟೋದು ನನಗೆ ಸಂವಿಧಾನ ಕೊಟ್ಟಿರೋ ಹಕ್ಕು, ನಾನು ಸಂಘಟನೆ ಕಟ್ಟಿದ್ದೀನಿ. ದೇಣಿಗೆ ತಗೊಳ್ಳೋದು ಸಂವಿಧಾನ ನನಗೆ ಕೊಟ್ಟಿರೋ ಹಕ್ಕು, ನಾನು ದೇಣಿಗೆ ತಗೊಳ್ತಾ ಇದ್ದೀನಿ. ನಾನು ದೇಣಿಗೆ ತಗೋಬಾರ್ದು ಅಂತ ಹೇಳೋದಾದ್ರೆ, ನಾನು ಹೇಳ್ತಾ ಇರೋದು ನಾನು ದೇಣಿಗೆ ತಗೋಬಾರ್ದು ಅಂತ ಹೇಳೋದಾದ್ರೆ, ಇವನು ಜನರಿಗೆ ಹೋಗಿ ಹೇಳಿ, ಕನ್ವಿನ್ಸ್ ಮಾಡ್ಲಿ. ನನಗೆ ಇದುವರೆಗೂ ಕೂಡ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಹಿಂದೂ ಕಾರ್ಯಕರ್ತರು ವರ್ಷದಿಂದ ವರ್ಷಕ್ಕೆ ನನಗೆ ದೇಣಿಗೆಯನ್ನ ಡಬಲ್ ಮಾಡ್ತಾ ಕೊಡ್ತಾ ಬಂದಿದ್ದಾರೆ ಹೊರತು ಯಾವತ್ತೂ ₹1 ಕಮ್ಮಿ ಮಾಡ್ಲಿಲ್ಲ. ಹೋಗ್ಲಿ, ಅಲ್ಲಿ ದೇಣಿಗೆ ಕೊಟ್ಟವ್ರು ಯಾರು ಬಂದಿದ್ರಾ? ಬಂದಿದ್ದ ಯಾರು ಇಲ್ಲಿ? ಇವನು ನನ್ನ ಲೆಕ್ಕ ಕೇಳಕ್ಕೆ ಇವನು ₹1 ದುಡ್ಡು ಹಾಕ್ಬೇಕಾ ನನಗೆ? ಲೆಕ್ಕ ಸರ್ ನೀವು ಕೇಳಿದ್ರು ಕೊಡ್ತೀನಿ. ಅವನೇನ್ ಕೇಳೋದು? ಈಗ ನಿಮ್ ಪ್ರಕಾರ ಅವ್ನ್ ಕೇಳೋದಲ್ಲ, ಬನ್ನಿ ನೀವೇ ಲೆಕ್ಕ ತಗೊಂಡೋಗಿ ಅವನಿಗೆ ಹೇಳ್ರಿ, ಇಲ್ಲೇ ಇದೆ ಬನ್ನಿ. ಸರ್ ನಿಮಗೆ ಇದ್ರಲ್ಲೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನು ಏನ್ ಹೇಳಿ? ಅವ್ನು ₹1 ಹಾಕೋದೇನಕ್ಕೆ? ಈಗ ₹1 ಹಾಕ್ಬಿಟ್ಟು ನಾನು ಲೆಕ್ಕ ಕೇಳ್ತೀನಿ ಅಂದ್ರೆ ಅವ್ನಿಗೆ ಬಂದ ತಕ್ಷಣ ನಾನು ಲೆಕ್ಕ ಕೊಡ್ಬೇಕಾ? ಅದ್ರ ಅವಶ್ಯಕತೆ ನನಗಿಲ್ವಲ್ಲ. ಆಮೇಲೆ ಇನ್ನೊಂದು ಸರ್, ಹಣ ಕೊಟ್ರೆ ಲೆಕ್ಕ ಕೊಡ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲಪ್ಪ. ಯಾರು ಹೇಳಿದ್ದಾಗೆ? ಸರ್ ನಾನು ಈಗಲೂ ಹೇಳ್ತೀನಿ, ನೀನು ಹಿಂದೂ ಕಾರ್ಯಕರ್ತನಾಗಿ ಪಾರದರ್ಶಕವಾಗಿ ಯಾವ ಸಂಘಟನೆ ಇದೆ, ಯಾವ ಪಕ್ಷ ಇದೆ ನಾನು ಕೇಳಲ್ಲ. ಆದ್ರೆ ರಾಷ್ಟ್ರ ರಕ್ಷಣಾ ಪಡೆ ಎನಿ ಟೈಮ್ ಪಾರದರ್ಶಕವಾಗಿದೆ.
ಯಾವಾಗ್ಲಾರು ಬನ್ರಪ್ಪ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ. ಬಾಡಿ ಗಾರ್ಡ್ ಹಾಕೋ ಬರೋದು, ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡೋದು, ಆ ನ್ಯೂಸೆನ್ಸ್ ಬೇಡ. ಬನ್ನಿ, ಕುಂತ್ಕೊಳ್ಳಿ, ಲೆಕ್ಕ ತಗೊಳ್ಳಿ. ನೀನೇ ವಿಡಿಯೋ ಮಾಡ್ಕೋಬೋದಿತ್ತಾ, ನಿಮ್ಗೆಲ್ಲರಿಗೂ ವಿಡಿಯೋ ಮಾಡಿ ಕೊಡ್ಬೋದಿತ್ತಾ, ನೋಡಪ್ಪ ಹೆಂಗಿದೆ ಅಂತ. ಅದನ್ನ ಬಿಟ್ಟು ಒಂದು 30-40 ಜನ ಕರ್ಕೊಬರೋದು, ಬಾಡಿ ಗಾರ್ಡ್ಸ್ನ, ಯಾರನ್ನೋ ಹೆಣ್ಮಕ್ಳಿಗೆ ಕರ್ಕೊಬರೋದು, ಇದು ಯಾಕೆ? ಇದ್ರ ಉದ್ದೇಶ ಏನು ಸರ್? ನನಗೆ ಜನ ಸೇರ್ಸಕ್ಕಾಗಲ್ವಾ? ಇಲ್ಲಿಂದ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಲ್ಲಿ ಕಸಾಯಿಖಾನೆನ ಮುಸ್ಲಿಂ ಏರಿಯಾದೊಳಗಡೆ ನಿಲ್ಸೋ ನನಗೆ ನನ್ನ ಸಂಘಟನೆ ಮುಂದೆ ನನಗೆ ಜನ ಸೇರ್ಸ್ಕೊಳಕ್ಕಾಗಲ್ವಾ ಸರ್? ಇವನ್ ಯಾರಿಗೋ ನಾನು ಯಾಕೆ ಸರ್ ಜನ ಸೇರ್ಕೊಳ್ಳಿ? ಇವನೊಬ್ಬ ಯಾವುದಕ್ಕೂ ಯೂಸ್ಲೆಸ್ ಸರ್. ಇದು ನನ್ ಲೆಕ್ಕ ಬೇಕು, ಬಾ ಲೆಕ್ಕ ತಗೋ ಹೋಗು. ತುಂಬಾ ಸಿಂಪಲ್ ಅಲ್ವಾ? ಈ ನ್ಯೂಸೆನ್ಸ್ ಯಾಕೆ? ಬಾಡಿ ಗಾರ್ಡ್ ಯಾಕೆ ನಂಗೆ ಹೇಳಿ. ಅದೇ ಪುನೀತ್ ಕೆರಳಿ ಅವರ ಒಂದು ಸಂಘಟನೆಕಾರರು ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ, ಬೆಳೆಯೋದಕ್ಕೆ ಬರ್ತಾ ಇದ್ದಾರೆ ಸರ್. ಅವ್ರು ಬೆಳೀತಾರದನ್ನ ನೋಡಿ ಸಹಿಸಲಾಗದೆ ಹಿಂದೂ ಸಂಘಟನೆಯನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಇದು ನೋಡಿ, ಬಾಡಿ ಗಾರ್ಡಿಗೆ ದುಡ್ಡೆಲ್ಲಿಂದ ಬಂತು? ಈಗ 20 ಜನ ಬಾಡಿ ಗಾರ್ಡ್, ಒಂದ್ ಬಾಡಿ ಗಾರ್ಡಿಗೆ 4,000 ರೂಪಾಯಿ ಇವತ್ತು ಪ್ರೆಸೆಂಟ್ ಇರೋದು. 20-25 ಜನ ಬಾಡಿ ಗಾರ್ಡಿಗೆ ದುಡ್ಡೆಲ್ಲಿಂದ ಬಂತು? ಯಾರು ಕೊಟ್ರು ಸರ್? ಸಂತೋಷ್ ರೆಡ್ಡಿ ಹಿಂದೆ ನಿಂತಿದ್ದಾರೆ ಯಾರು? ಹಾಗಾದ್ರೆ ಯಾರು ಕೊಟ್ರು? ದುಡ್ಡು ಯಾರು ಕೊಟ್ರು ಅವನಿಗೆ? 20-40-30 ಜನ ಬಾಡಿ ಗಾರ್ಡ್ ಹಾಕೋಬ್ರಕ್ ದುಡ್ಡು ಬೇಕಲ್ಲ ಸರ್? ಇವತ್ತು ಒಂದ್ ದಿವ್ಸಕ್ಕೆ ಅವನು 10 ಜನ ಅಂದ್ರೆ 40,000, 20 ಜನ ಬಾಡಿ ಗಾರ್ಡ್ ಅಂತ ಅಂದ್ರೆ ಎಷ್ಟು ಜನ ಆಯ್ತು ಸರ್? ಸರ್ ಆಯ್ತು, ಅವ್ನು ಬಂದು ಒಳಗಡೆ ಆಫೀಸಿಗೆ ಬಂದ, ಇಲ್ಲ ಆಫೀಸಿಗೆ ಬಂದ, ಮೇಲತ್ತೆ ಅವ್ನು ಬಂದಿಲ್ವಾ ಇದುವರೆಗೂ ಆಫೀಸಿಗೆ? ಸರ್ ಈತ ಬಂದಿಲ್ವಾ ಆಫೀಸಿಗೆ? ಬಂದೋಗಿದ್ದಾನೆ. ಇವನು ಆಫೀಸಿಗೆ ಬಂದಿಲ್ಲ, ಆಫೀಸ್ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಆಫೀಸಿಗೆ ಬಂದು ಮಾತಾಡ್ಕೊಂಡು ಹೋಗಿದ್ದಾನೆ ಸರ್. ಈ ಒಂದು 2.5-3 ವರ್ಷದ ಹಿಂದೆ ಬಂದು ಏನ್ ಮಾಡ್ತಿದ್ದೀರಾ, ಹೇಗಿದೆ ಆಫೀಸು, ಚೆನ್ನಾಗಿದೆಯಾ, ಹೀಗೆ ಬಂದು ಅವನು ಸುಮಾರು ಸಲ ಮಾತಾಡ್ಕೊಂಡು ಹೋಗಿದ್ದಾನೆ. ನನಗದು ಇದಿದೆ. ಆಮೇಲೆ ಇನ್ನೊಂದು ಸುಮ್ನೆ ವಿನಾಕಾರಣ ಆಫೀಸಿಗೆ ಬಂದೋಗಿದ್ದಾನ ಅವನು. ಅವನ್ನೇ ಕೇಳಿ ನೋಡಿ, ಆಫೀಸಿಗೆ ಬಂದೋಗಿದ್ದಾನ ಅವನು. ಆಫೀಸ್ ಗೊತ್ತಿಲ್ಲ ಅಲ್ಲ, ಆಫೀಸ್ ಗೊತ್ತು. ಸೀದಾ ಆಫೀಸಿಗೆ ಬಂದ್ರಾಯ್ತು. ನ್ಯೂಸೆನ್ಸ್ ಮಾಡುವಂಥದ್ದು ಅಷ್ಟೊಂದು ಜನ ಕರ್ಕೊಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ ಅಲ್ವಾ? ಸುಮ್ಮನೆ ಜಗಳ ಮಾಡೋ ಅಗತ್ಯ ಇಲ್ಲ ಅಂತ ಅಷ್ಟೇ. ನಮಗೂ ಗೊತ್ತಿಲ್ಲ ಏನು ಎತ್ತ ಅಂತ. ನಾನು ಈಗ ಜಸ್ಟ್ ನೀವು ನೋಡ್ಬೇಕಾದ್ರೆ ಇಳಿದ್ ಬಂದೆ, ಮಿಕ್ಕಿದ್ ನೋಡ್ಕೊಂಡು ನೋಡ್ಬೇಕು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸಂತೋಷ್ ರೆಡ್ಡಿ ಅವ್ರು ಆಗ್ಬೋದು, ಅಥವಾ ಅವ್ರ ಟೀಮ್ ಆಗ್ಬೋದು, ಅಥವಾ ಏನ್ ಬೌನ್ಸರ್ಸ್ ಈ ಒಂದು ಪ್ರಕರಣದ್ದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ತಾವೇ ಹೇಳಿದ್ರಿ ಈಗ 2.5-3 ವರ್ಷದ ಹಿಂದೆ ಅವ್ರು ಬಂದಿದ್ರು ಅಂತ. ಯಾರು? ಸಂತೋಷ್ ರೆಡ್ಡಿ ಅವರು ತಮ್ಮ ಆಫೀಸಿಗೆ ಬಂದು ಇಲ್ಲೆಲ್ಲ ಭೇಟಿ ಮಾಡ್ತಾರೆ. ಎಸ್, ಈ 2.5-3 ವರ್ಷದಿಂದ ಬಂದು ಚೆನ್ನಾಗಿದ್ದಂತ ಸಂತೋಷ್ ಅವ್ರಿಗೂ ಮತ್ತೆ ಸಂತೋಷ್ ರೆಡ್ಡಿ ನೋಡಿ, ಸಂತೋಷ್ ರೆಡ್ಡಿ ಯಾರು ಅಂತ ಗೊತ್ತಿಲ್ಲ. ನಾರ್ಮಲ್ ಆಗಿ ಒಬ್ಬ ಅಭಿಮಾನಿಯಾಗಿ ಬಂದು ನಾನು ಅಭಿಮಾನಿ ಅಂತ ಹೇಳಿ ಬಂದ. ಎಲ್ಲ ನೋಡ್ದ, ಸ್ಟುಡಿಯೋ ಮಾಡ್ತಾ ಇದ್ದೀರಾ, ಆಫೀಸ್ ಹೇಗಿದೆ ಎಲ್ಲ ನೋಡ್ದ, ಎಲ್ಲ ಇದೆ ಅಂತ ನಾನು ಹೇಳಿದೆ. ಹೌದಾ, ತುಂಬಾ ಧನ್ಯವಾದ, ಒಳ್ಳೇದು, ನಮ್ಮ ಬೆಂಬಲ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಂಡು ಹೋದ. ಅಲ್ಲಿಂದ ಹೋದ್ಮೇಲೆ ನಾನು ಉಪವಾಸ ಸತ್ಯಾಗ್ರಹ ಕುಳ್ಕೊಂಡಾಗ ಫಸ್ಟ್ ಅವನು ಸ್ಟಾರ್ಟ್ ಮಾಡ್ತಾನೆ. ಉಪವಾಸ ಸತ್ಯಾಗ್ರಹ ಕುಳ್ಕೊಂಡಾಗ ಫಸ್ಟ್ ಏನ್ ಹೇಳ್ತಾನೆ, ಈ ಉಪವಾಸ ಸತ್ಯಾಗ್ರಹ ಡೋಂಗಿ, ಅಲ್ಲಿಂದ ಶುರುವಾದದ್ದು. ಅದಾದ್ಮೇಲೆ ನಿರಂತರವಾಗಿ ಚಕ್ರವರ್ತಿ ಸೂಲಿಬೆಲೆ ಅವ್ರ ಮೇಲೆ, ಎಲ್ಲರ ಮೇಲೂ ನಿರಂತರವಾಗಿ ಆರೋಪ ಮಾಡ್ಕೊಂಡು ಬರ್ತಾ ಇದ್ದಾನೆ. ನಾನು ಹೇಳೋದು ಇಷ್ಟೇನೆ ಸರ್, ನೋಡಿ, ಒಂದು ಸಂಘಟನೆ, ಅದಕ್ಕೆ ಸಂಘಟನೆಗೆ ತನ್ನದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಇದು ಪ್ರೈವೇಟ್, ಇಟ್ ಈಸ್ ನಾಟ್ ಗೌರ್ಮೆಂಟ್. ಒಂದು ನಮ್ಮ ಸಂಘಟನೆ ಇದು ಹಿಂದೂ ಸಂಘಟನೆ. ಪ್ರತಿಯೊಬ್ಬ ಹಿಂದೂಗಳಿಗೂ ಕೇಳುವ ಹಕ್ಕಿದೆ, ಆದ್ರೆ ಕೇಳೋ ರೀತಿ ಇದೆ ಅಲ್ಲ, ಅದಕ್ಕೊಂದು ರೀತಿ ರಿವಾಜ್ ಇದೆ. ಬರಬೇಕು, ಕುತ್ಕೋಬೇಕು. ಸರ್ ಇಲ್ಲಿ ಯಾರು ಜಗಳ ಮಾಡ್ತಾರೆ? ಇಲ್ಲಿ ಯಾರು ಸರ್? ಎಂಟೈರ್ CCTV ಕವರ್ ಇದೆ. ಯಾರಾದ್ರೂ ನಾವು ಅವನ ಮೇಲೆ ಅಲ್ಲೇ ಮಾಡೋದಕ್ಕೆ ನಾವು ಯಾರು ಅಲ್ಲೇ ಮಾಡೋಂಗಿದ್ದಿದ್ರೆ ಎಷ್ಟೋ ಕಡೆ ಸಿಗ್ತಾನೆ ಅಲ್ಲೇ ಮಾಡೋದಕ್ಕೆ. ಅಲ್ಲೇ ಮಾಡೋ ಉದ್ದೇಶ ನಮಗಿಲ್ಲಪ್ಪ. ಅವನಿಗೆ ಇದ್ದಿದ್ದಿಷ್ಟೇ, ಬರಬೇಕು, ಲೆಕ್ಕ ಕೇಳಿದ್ರೆ ಮರ್ಯಾದೆ ಹೋಗುತ್ತೆ. ಲೆಕ್ಕ ಬೇಡ, ಲೆಕ್ಕ ತಗೋಬಾರ್ದು. ಲೆಕ್ಕ ತಗೊಂಡ್ರೆ ಪುನೀತ್ ಕೆರೆಹಳ್ಳಿ ಲೆಕ್ಕ ಕೊಡ್ತಾನೆ, ಹೀರೋ ಆಯ್ತಾನೆ. ಅವನಿಗೆ ಲೆಕ್ಕ ತಗೋಬಾರ್ದು, ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಕು ಸರ್. ಅಷ್ಟು ಜನರನ್ನ ಹಾಕೊಂಡು ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಆರಾಮಾಗಿ ಬಂದು ಕುತ್ಕೊಂಡು ಲೆಕ್ಕ ತಗೊಂಡಿದ್ರೆ ಏನು ತೊಂದರೆ ಇಲ್ಲ. ಸುಮ್ಮನೆ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ ಸರ್. ಎಸ್ ಸರ್, ಇನ್ನು ಕಡೆಯದಾಗಿ ಎಂದು ನನ್ನ ಪರ್ಸನಲ್ ಕ್ವಶನ್, ಇತ್ತೀಚಿನ ದಿನಮಾನಗಳಲ್ಲಿ ಏನ್ 4-5-6 ದಿನಗಳಿಂದ ನಡೀತಾ ಇರ್ತಕ್ಕಂಥ ಒಂದು ಕಮಲ್ ಹಾಸನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಕನ್ನಡದ ಬಗ್ಗೆ, ತುಂಬಾ ಹಿಂದಿಂದನೂ ತಮಿಳಿಂದ ಕನ್ನಡ ಬಂದಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಸೊ ಇದು ವಿವಾದಾತ್ಮಕವಾಗಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಕಮಲ್ ಹಾಸನ್ ಅವರು 2 ಬಾರಿನೂ ಕೂಡ ಕ್ವಶನ್ ಮಾಡಿಲ್ಲ, ಅಂದ್ರೆ ಸಾರಿ ಕ್ಷಮೆ ಕೇಳಿಲ್ಲ.
ಹಿಂದೂಪರ ಸಂಘಟನೆಗಳಾಗ್ಬೋದು ಅಥವಾ ಕರ್ನಾಟಕ ಹಿತರಕ್ಷಣಾ ವೇದಿಕೆಯವರಾಗ್ಬೋದು ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಬ್ಯಾನ್ ಮಾಡ್ಬೇಕು ನಮ್ಗೆ. ಇಲ್ಲಿವರೆಗೂ ಪುನೀತ್ ಕೆರಳಿ ಅವರು ಈ ಒಂದು ವಿಚಾರವಾಗಿ ಯಾಕೆ ಇಲ್ಲ? ನೋಡಿ, ಕೆಲವೊಂದು ವಿಚಾರಗಳು ನಮಗೆ, ನಾವೀಗ ದಿನನಿತ್ಯ ಆದ್ರೆ ನಿಮ್ದಲ್ಲಿ ಕೋರ್ಟ್ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ 7 ಗಂಟೆಗೆ ಎದ್ದು ಹೊರಟ್ರೆ ನಾವೆಲ್ಲ ಕೋರ್ಟು ವಿಚಾರಣೆ ಎಲ್ಲ ಮುಗಿಸ್ಕೊಂಡ್ಬಿಡೋದು ರಾತ್ರಿ 9 ಗಂಟೆ ಆಗುತ್ತೆ, ಆಯ್ತಾ. ನಾವು ಕೆಲವೊಂದ್ಸಲ ಏನ್ ನಡೀತಿದೆ ಅನ್ನೋದಕ್ಕೆ ನಮ್ಮ ಹತ್ರ ಟಿವಿ ಇಲ್ಲ, ಐಸ್ವೇರ್ ನಾವು ಟಿವಿ ನೋಡೋದಿಲ್ಲ. ಟಿವಿ ನೋಡಿದ್ರೆ ಎಲ್ಲ ಕೂತ್ಕೊಂಡು ಮೊಬೈಲಲ್ಲೇ ನೋಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಾವೇನ್ ನೋಡ್ತಿರ್ತೀವಲ್ಲ ಅದ್ರ ನಮಗೆ ತಿಳಿಯೋ ಹೊತ್ತಿಗೆ 3 ದಿವಸ ಆಗುತ್ತೆ. ನಮಗೆ ತಿಳಿಯೋ ಹೊತ್ತಿಗೆ ಆ ಸಬ್ಜೆಕ್ಟ್ ಆಗಿ ನನಗೆ ಅದು ಗೊತ್ತಾಗೋದು ಒಳಗಡೆ ಆಗ ಆಲ್ರೆಡಿ ಅದನ್ನ ಮಾತಾಡ್ಕೊಂಡು ಶಿವರಾಜ್ ಕುಮಾರ್ ಅವ್ರೇನೋ ಹೇಳಿಕೆ ಕೊಟ್ಟು ಎಲ್ಲವೂ ಆಗಿತ್ತು. ಇನ್ನು ನಾವು ಅದಕ್ಕೇನೋ ಒಂದು ಹೇಳಿಕೆ ಕೊಡುವಂತ ಅಗತ್ಯ ಇಲ್ಲ. ಈಗಾಗಲೇ ಎಲ್ಲರೂ ಕೂಡ ಮಾತಾಡಾಗಿದೆ. ಒಂದು ಖಂಡಿಸುವುದಂತೂ ನಮಗೂ ಇದೆ ಸರ್. ಈಗೆಲ್ಲ ಕಮಲ್ ಹಾಸನ್ ಬಗ್ಗೆ ಈಗ ಮಾತಾಡ್ತಿದ್ದಾರೆ. ಇದೇ ಕಮಲ್ ಹಾಸನ್ ಬಗ್ಗೆ ನಾವು ಯಾವಾಗ್ಲೂ ಮಾತಾಡಿದ್ವಿ. ಆತನೊಬ್ಬ ದೇಶದ್ರೋಹಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅವನೊಬ್ಬ ದೇಶದ್ರೋಹಿ. ಅವನು ಈಗಲ್ಲ ಆರಂಭ ಮಾಡಿದ್ದು, ಅನೇಕ ವರ್ಷ ರಾಷ್ಟ್ರ ದ್ರೋಹದ ಕೆಲಸವನ್ನ ಮಾಡ್ಕೊಂಡೇ ಬಂದಿದ್ದಾನೆ. ಭಾಷೆಗಳ ನಡುವೆ ಜಗಳ ಹಚ್ಚೋದು, ಸಮುದಾಯಗಳ ನಡುವೆ ಜಗಳ ಹಚ್ಚೋದು, ಇದೆಲ್ಲವೂ ಕೂಡ ಅಲ್ಲ, ಇದಕ್ಕೆ ಕೊನೆನೇ ಇಲ್ವಾ ಅನ್ನೋದು. ಅಂದ್ರೆ ನೋಡಿ, ಏನು ಅವರು ಕಮಲ್ ಹಾಸನ್ ಕೊಟ್ಟಿರೋ ಹೇಳಿಕೆ ಶಿವಣ್ಣವ್ರು ಹಾಕುವುದು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನನ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಈಗ ನಿನ್ನೆ ನಾವು ಹೋದಾಗ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ. ಅಲ್ಲಿ ಏನಾಗ್ತಾ ಇತ್ತು ಸೌಂಡ್ಸ್ ಅಲ್ಲಿ ಕೇಳಿಸ್ತಾ ಇರ್ಲಿಲ್ಲ ನಮ್ಗೆ. ಸೊ ಇದನ್ನ ಖಂಡಿತವಾಗಿ ನಾನು ಕೂಡ ಇದನ್ನ ಮಾಡ್ತೇನೆ. ಆದ್ರೆ ಕಮಲ್ ಹಾಸನ್ ಅವ್ರು ಹೇಳಿರೋದ್ರಲ್ಲಿ ಏನೋ ಒಂದು ಅರ್ಥ ಇದೆ, ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತೆ ಇನ್ನೊಂದು, ಯಾರೇ ಆಗ್ಲಿ ಹೇಳುವುದಕ್ಕೊಂದು ರೀತಿ ಇದೆ. ಆಮೇಲೆ ಕೆಳಗೆ ಮೇಲೆ ಕನ್ನಡ ಫಸ್ಟು, ತಮಿಳ್ ಫಸ್ಟು. ನೋಡಿ, ಭಾಷಾ ಜಗಳವನ್ನೇ ನಾವು ಒಪ್ಪೋದಿಲ್ಲ. ನಿಮ್ಮ ಭಾಷೆ ನಿಮಗೆ ದೊಡ್ಡದಾದ್ರೆ ನಮ್ಮ ಭಾಷೆ ನಮಗೆ ದೊಡ್ಡದು, ನಮ್ಮ ತಾಯಿ ನಮಗೆ ದೊಡ್ಡದು. ನಿಮ್ಮ ತಾಯಿ ಶ್ರೇಷ್ಠನ, ನನ್ನ ತಾಯಿ ಶ್ರೇಷ್ಠನ ಅನ್ನೋ ಪ್ರಶ್ನೆನೇ ಉದಯಿಸಬಾರ್ದು. ತಮಿಳ್ ಶ್ರೇಷ್ಠನ, ಕನ್ನಡ ಶ್ರೇಷ್ಠನ, ಯಾಕ ಪ್ರಶ್ನೆ ಬರುತ್ತೆ, ಯಾಕ ಮಾತು ಬರುತ್ತೆ, ಅದ ಅವಶ್ಯಕತೆ ಇಲ್ಲ. ಆ ರೀತಿ ಪ್ರಸಂಗಗಳಿಗೆ ನಾವು ಉತ್ತರ ಕೊಡೋದಕ್ಕೂ ಹೋಗಲ್ಲ. ನಮಗೆ ನನ್ನ ಭಾಷೆ ನನಗೆ ಶ್ರೇಷ್ಠ, ಇನ್ನೊಂದು ಭಾಷೆಯನ್ನ ನಾನು ತೆಗೋಕ್ಕೂ ಹೋಗೋದಿಲ್ಲ. ಆ ಭಾಷೆ ಅವರಿಗೆ ಶ್ರೇಷ್ಠ. ಪ್ರತಿಯೊಬ್ಬರಿಗೂ ತಾಯಿ ಭಾಷೆ ಅಂತ ಇರುತ್ತೆ, ಮಾತೃಭಾಷೆ ಅವ್ರಿಗೆ ಶ್ರೇಷ್ಠ ಇದೆ. ನಾನು ಯಾಕೆ ಅದಕ್ಕೆ ಆ ವಿಚಾರಕ್ಕೆ ನಾನು ತಲೆ ಬಟ್ ಕನ್ನಡಕ್ಕೆ ಏನಾದ್ರು ತೊಂದರೆ ಆಯ್ತು ಅಂತ ಅಂದಾಗ ಖಂಡಿತವಾಗಿಯೂ ಆ ವಿಚಾರದಲ್ಲಿ ನಾವು ಧ್ವನಿ ಎತ್ತಾ ಇದ್ದೀವಿ. ಅನೇಕ ವಿಚಾರದಲ್ಲಿ ನಾವು ಮಾತಾಡಿದೀವಿ ಕೂಡ. ಈ ವಿಚಾರದಲ್ಲಿ ನನಗೆ ವಿಶ್ವೇಶ್ವರ ಭಟ್ರು ಒಂದು ಪೋಸ್ಟ್ ಮಾಡಿದ್ರು. ನೀವು ಆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ವಿನಾಕಾರಣ ಇಂಥವ್ರನ್ನ ನಾವು ಹೀರೋ ಮಾಡಬಾರ್ದು. ಕೊನೆಯದಾಗಿ ಮನೆ ಜಿಲ್ಲಾಧಿಕಾರಿಗಳಾಗಿ ಮತ್ತು ಮನೆ ಕಮಿಷನರ್ ಅವರು ಯಾವುದೇ ಒಂಟೆ ಸಾಗಾಟ ಮಾಡಬಾರ್ದು. ಹೀಗಾಗಿ ಆದರೂ ಕೂಡ ಯಾವುದೇ ಆದೇಶ ಇದ್ರೂ ಕೂಡ ಇವಾಗ ಸಾಗಾಟ ಆಗಿರೋದು, ಕಸಾಯಿಖಾನೆಯಲ್ಲಿ ಹಸುಗಳನ್ನ ಕಟ್ ಮಾಡೋದು ಸಾಕಷ್ಟು ಘಟನೆಗಳು. ಈ ಒಂದು ವಿಚಾರದಲ್ಲಿ ಯಾಕೆ ಸರ್ಕಾರ ಕಠಿಣವಾದ ಕ್ರಮಗಳನ್ನು ತಗೊಳ್ತಲ್ಲ ಅನ್ನೋದು ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಈಗ ಆದೇಶ ಸರ್ಕಾರದಿಂದ ಆದೇಶ ಇದ್ರೂ ಕೂಡ ಸರ್ಕಾರದಿಂದ ಹೇಗೆ ಕಠಿಣವಾದ ಕ್ರಮ ತಗೊಳ್ತಿಲ್ಲ ಸರ್? ಇದು ನೋಡಿ, ನಾವು ಹೇಳ್ತೀವಿ ಹಿನ್ನೆಲೆಯಿಂದ ಕುಮ್ಮಕ್ ಕೊಟ್ಕೊಂಡು ಮುಂದಗಡೆ ಮೀಡಿಯಾ ಮುಂದೆ, ಸಾರ್ವಜನಿಕರ ಮುಂದೆ ನಾವು ಗೋಪೂಜೆ ಮಾಡ್ಕೊಂಡು ನಾವು ಹಿಂದುತ್ವವಾದಿಗಳು ಅಂತ ಹೇಳೋರು. ನಾನು ಇವತ್ತು ಯಾರ್ಯಾರು ಬರ್ತಾರೆ ಅವರು ಎಲ್ಲ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡ್ಬನ್ನಿ, ನಾನು ಅನಧಿಕೃತ ಕಸಾಯಿಖಾನೆಗಳನ್ನ ಕರ್ಕೊಂಡೋಗಿ ತೋರಿಸ್ತೀನಿ. ಕ್ರಮ ಜರುಗಿಸಲ್ಲ ಅಂತ ಅಂದ್ರೆ ಈ ಕಾನೂನಿಗೆ ಬೆಲೆ ಕೊಡುವಂತ ಸಮುದಾಯ ಮುಸ್ಲಿಂ ಸಮುದಾಯ ಅಲ್ಲ. ಅವರು ಕಾನೂನಿಗೆ ಬೆಲೆ ಕೊಡೋದೂ ಇಲ್ಲ. ಅವರು ಇಲ್ಲಿಗಲ್ ಸ್ಲಾಟರ್ಸ್ ನಡೀತಾನೆ ಇದ್ದಾರೆ. ನಾವು ಕೂಡ ಪ್ರಾಣ ಒತ್ತ ಇಟ್ಟು ಕೆಲಸ ಮಾಡ್ತಾನೆ ಇದೀವಿ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಅಧಿಕಾರಿಗಳು ಕೂಡ ಹಣಕ್ಕೆ ವ್ಯಾಪಾರ ಆಗಿದ್ದಾರೆ ಸರ್. ನಿಮಗೆ ಎಷ್ಟೋ ಸಂತೆಗಳಲ್ಲಿ ಗಾಡಿಗೆ 1,500 ರೂಪಾಯಿ 2,000 ರೂಪಾಯಿ ಮಾಮೂಲಿ ಹೋಗುತ್ತೆ ಸ್ಟೇಷನ್ಗೆ. ನಾವು ಗಾಡಿ ಹಿಡಿದ್ರೆ ನಮ್ಮ ಮೇಲೆ ಸುಮ್ಮನೆ ಒಂದು ಆರೋಪ ಮಾಡೋದು. ಈಗ ಬಂದಿರ್ತೀವಿ, ಕೇಸ್ ಆಗಿರುತ್ತೆ. ಈಗ ನಾವು ತಪ್ಪಿಸ್ಕೋಬೇಕು ಅಂದ್ರೆ ನಮ್ಮ ಮೇಲೆ ಒಂದು ಕೌಂಟರ್ ಕೇಸ್ ಕೊಡಬೇಕು, ನಮ್ಮ ಮೇಲೆ ಒಂದು ಸುಳ್ಳು ಕೇಸ್ ಕೊಡೋದು. ಇದು ನಡ್ಕೊಂಡು ಬರ್ತಾನೆ ಇದೆ, ಇದಾಗ್ತಾನೆ ಇದೆ. ಇದನ್ನೆಲ್ಲ ತಡಿಬೇಕು ಅಂದ್ರೆ ಹಿಂದೂಗಳು ಜಾಗೃತರಾಗಬೇಕು. ನಾನು ರೈತರಲ್ಲಿ ಕೇಳ್ಕೊಳ್ಳೋದು, ಕಟಕರಿಗೆ ಮಾರಬೇಡಿ. ಸಾಕಾಗಿಲ್ವಾ ಕೊನೆಗಾಲದಲ್ಲಿ ಕೊಟ್ಬಿಡಿ. ನಾನು ಈಗಲೂ ಹೇಳ್ತೀನಲ್ಲ, ನೀವು ಯಾರೇ ಕರೆದು ನಮಗೆ ಸಾಕಾಗ್ತಿಲ್ಲ ಅಂತ ಗೋ ಕೊಟ್ರೆ ಅದನ್ನು ಗೋಶಾಲೆಗೆ ಬಿಡುವಂತ ಕೆಲಸವನ್ನು ನಾವು ಮಾಡ್ತೀವಿ.